ವೀಕ್ಷಕರೇ, ಮತ್ತೊಂದು ಬೆರಗಿಗೆ ಸ್ವಾಗತ. ನಿಮಗೆ ಭಿಕ್ಷುಕರು ಅಂದರೆ ಏನು ನೆನಪಿಗೆ ಬರುತ್ತೆ? ಕೆಸರು ಮಣ್ಣಾದ ಬಟ್ಟೆಯನ್ನು ಧರಿಸಿಕೊಂಡು ರಸ್ತೆ ಬದಿಯಲ್ಲಿ ಅಥವಾ ಮನೆ ಮನೆಗೆ ಬಂದು ಹಣ ಅಥವಾ ಒಂದು ಹೊತ್ತಿನ ಊಟಕ್ಕೆ ಕೈ ಚಾಚುವ ವ್ಯಕ್ತಿಗಳು ನೆನಪಿಗೆ ಬರಬಹುದು ಅಲ್ವಾ? ಆದರೆ ನಾವೀಗ ಹೇಳೋಕೆ ಹೊರಟಿರೋ ಭಿಕ್ಷುಕನ ಕತೆ ಕೇಳಿದರೆ ಒಂದು ಕ್ಷಣ ನೀವು ಬೆರಗಾಗೋದಂತೂ ಖಂಡಿತ. ಹೌದು ಸ್ನೇಹಿತರೆ, ನಾವೀಗ ಹೇಳ್ತಿರೋದು ಬಡ ರಾಷ್ಟ್ರವೊಂದರ ಶ್ರೀಮಂತ ಭಿಕ್ಷುಕನ ಬಗ್ಗೆ. ವೀಕ್ಷಕರೇ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮನೆಯ ಮಗಳ ಅಥವಾ ಮಗನ ಮದುವೆಗೆ ಎಷ್ಟು ಖರ್ಚು ಮಾಡಬಹುದು? 10 ಲಕ್ಷ, 20 ಲಕ್ಷ, ಸ್ವಲ್ಪ ಅದ್ಧೂರಿಯಾಗಿ ಆದರೆ ಒಂದು 30 ಲಕ್ಷ ರೂಪಾಯಿ ಅಂತಾನೆ ಇಟ್ಕೊಳ್ಳಿ. ಆದರೆ ಇಲ್ಲೊಬ್ಬ ಭಿಕ್ಷುಕ ಮದುವೆಗೆ ಅಲ್ಲ, ತನ್ನ ಅಜ್ಜಿಯ ತಿಥಿ ಮಾಡೋದಕ್ಕೆ ಬರೋಬ್ಬರಿ 1,25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾನೆ. ಹೌದು, ಪಾಕಿಸ್ತಾನದಲ್ಲಿ ಭಿಕ್ಷುಕನ ಕುಟುಂಬವೊಂದು ಸುಮಾರು 20,000 ಭಿಕ್ಷುಕರಿಗೆ ತಿಥಿಯೂಟ ಏರ್ಪಾಡು ಮಾಡಿ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದೆ. ಗುಜ್ರನ್ವಾಲಾದಲ್ಲಿ ಭಿಕ್ಷುಕ ಕುಟುಂಬ ಸುಮಾರು 1,25 ಲಕ್ಷ ರೂಪಾಯಿ ಖರ್ಚು ಮಾಡಿ ತಿಥಿಯೂಟ ಮಾಡಿದ್ದಾರೆ. ಅಜ್ಜಿ ಸತ್ತ 40 ದಿನ ಪೂರೈಸಿದ ನಿಮಿತ್ತ ಈ ತಿಥಿಯೂಟ ಆಯೋಜಿಸಲಾಗಿತ್ತು. ಭಿಕ್ಷುಕರನ್ನು ಕರೆತರಲು ಸುಮಾರು 2,000 ವಾಹನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಸಾಂಪ್ರದಾಯಿಕ ಸಿರಿಪಾಯ, ಮುರಬ್ಬ, ಹೀಗೆ ಬಗೆ ಬಗೆಯ ಮಾಂಸದ ಖಾದ್ಯಗಳನ್ನು ಮಾಡಲಾಗಿತ್ತು. ರಾತ್ರಿ ಊಟಕ್ಕೆ ಟೆಂಡರ್ ಮಟನ್, ನಾನ್ ಮಟರ್ ಗಂಜ್ ತಯಾರಿಸಲಾಗಿತ್ತು. ವೀಕ್ಷಕರೇ, ಈ ತಿಥಿಯೂಟದ ಮಾಂಸಕ್ಕಾಗಿ ಸುಮಾರು 250 ಮೇಕೆಗಳನ್ನು ಕಡಿಯಲಾಗಿತ್ತು.